ಸರ್, ನಾವು ಈ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತೇಳಿ 2-3 ಕಾರಣದಿಂದ ಹಾಕಿದ್ದೀವಿ. ಒಂದು, ಲೋಕಾಯುಕ್ತ ಅನ್ನೋದು ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡೋದ್ರಿಂದ ಅವರ ಪ್ರಭಾವಕ್ಕೊಳಗಾಗಿ ಸತ್ಯನೇ ತಿಳಿಯೋದಕ್ಕೆ ಹಿಂಜರಿಯಬಹುದು. ಮತ್ತೊಂದು, ಮುಖ್ಯಮಂತ್ರಿಯಂತಹ ವಿರುದ್ಧ ದಾಖಲಾದಂಥ ಪ್ರಕರಣಗಳನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ. ಮತ್ತು ಅದ್ರ ಜೊತೆಗೆ 50 ಕೋಟಿಗಿಂತ ಹೆಚ್ಚಿನ ಬೆಲೆಯ ಪ್ರಕರಣವನ್ನು ಕೂಡ ಸಿಬಿಐನ ತನಿಖೆ ನಡೆಸಬೇಕು ಅಂತ ಹೇಳಿದೆ. ಯಾಕೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯವರೇ ತಮ್ಮ ಸ್ವತ್ತಿನ ಮೌಲ್ಯ 62 ಕೋಟಿ ಅಂತ ಹೇಳೋದ್ರಿಂದ ಸೊ ಈ ಪ್ರಕರಣ ಸಿಬಿಐನ ನಡೆಸೋದು ಕಾನೂನು ಬದ್ಧವಾಗಿರೋದ್ರಿಂದ ಸೊ ಈ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ತೀರ್ಪುಗಳನ್ನು ನೀಡಿರೋದ್ರಿಂದ ಇವೆಲ್ಲವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತಾಗಲೇ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದೀವಿ. ಸೊ ಈ ಪ್ರಕರಣವನ್ನು ಸಿಬಿಐ ಕೊಡಿಸೋದಕ್ಕೆ ಕೂಡ ನಾವು ಹೋರಾಟವನ್ನು ನಡೆಸ್ತೀವಿ. ಅರ್ಜಿ ಸಲ್ಲಿಕೆ ಆಗಿದೆ, ಇವತ್ತು ಮಧ್ಯಾಹ್ನ ಅರ್ಜಿ ಸಲ್ಲಿಕೆ ಆಗಿದೆ. ಸೊ ಮುಂದಿನ ವಾರ ವಿಚಾರಣೆಯಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀವಿ. ಅಲ್ಲ, ಈಗಾಗಲೇ ಲೋಕಾಯುಕ್ತದಿಂದ ಒಂದು ವರದಿ ಸಲ್ಲಿಸಿದ ಬಗ್ಗೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಚೀಮಾರಿ ಹಾಕಿರೋದು ಈ ರಾಜ್ಯ ಜನರಿಗೆ ಗೊತ್ತಿದೆ. ಮತ್ತು ಸಚಿವ ನಾಗೇಂದ್ರರ ವಿಚಾರದಲ್ಲಿ ರಾಜ್ಯ ನೇತೃತ್ವ ತಂಡ ಆಗಿದ್ದಂಥ SI ತಂಡ ಅವ್ರನ್ನ ಆರೋಪದಿಂದ ಮುಕ್ತ ಮಾಡಿದ್ದು, ಇಡಿ ಅವರು ಅವ್ರನ್ನ ಆರೋಪಿಯನ್ನಾಗಿ ಮಾಡಿ ದೋಷಾರೋಪಣೆ ಸಲ್ಲಿಸಿರೋದು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ರಾಜ್ಯ ಸರ್ಕಾರದ ವ್ಯಾಪ್ತಿಗೊಳಪಟ್ಟ ತನಿಖಾ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳು ಪ್ರಭಾವ ಬೀರ್ತಾರೆ ಅನ್ನೋದು ಸ್ಪಷ್ಟವಾಗಿ ಸಾಬೀತಾಗಿರೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡೋ ಸೂಕ್ತ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ನಾವು ಮನವಿ ಮಾಡ್ಕೊಳ್ತೇವೆ. ಹೌದು ಸರ್, ನನ್ನ ಪ್ರಕಾರ ನ್ಯಾಯಾಲಯದ ಆದೇಶ ಪ್ರಕಾರನೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹೌದು ಸರ್, ಅವರು ತನಿಖಾಧಿಕಾರಿ ಇದ್ದಾರೆ, ಏನು ಲೋಕಾಯುಕ್ತ SP ಇವರು ಇದ್ದಾರೆ. ತನಿಖೆ ಕರೆದಾಗ ಬರಬೇಕು ಅಂತ ಹೇಳಿದ್ರೆ ನೀವು ಯಾವಾಗ ಕರೆದು ಕೂಡ ಬರ್ತೀನಿ, ಎಲ್ಲ ರೀತಿಯ ತನಿಖೆ ಸಹಕರಿಸಿದ್ದು ಅವ್ರಿಗೆ ಹೇಳಿದ್ದೀನಿ. ಅವ್ರು ಯಾವುದೇ ಸಮಯದಲ್ಲಿ ಕರೆದ್ರು ಕೂಡ ಅವ್ರಿಗೆ ತನಿಖೆ ಬೇಕಾದ ಎಲ್ಲ ಸಹಕಾರವನ್ನು ನನ್ನ ಬಳಿ ಇರ್ತಕ್ಕಂಥ ಎಲ್ಲ ಒಂದು ದಾಖಲಾತಿಗಳನ್ನು ಅವ್ರು ನೀಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ.